ದುಃಖ ಎನ್ನುವುದೊಂದು ನಶೆ. ಅಂದರೆ ಅದನ್ನೇ ಅನುಭವಿಸೋದು, ದುಃಖನೇ ಅನುಭವಿಸೋದು. ತನಗಾದ ಅಪಮಾನವನ್ನು ಪದೇ ಪದೇ ನೆನಪಿಸ್ಕೊಳ್ಳೋದು, ತನಗಾದ ನೋವನ್ನು ಪದೇ ಪದೇ ಜ್ಞಾಪಿಸ್ಕೊಳ್ಳೋದು, ತನಗಾದ ದುಃಖವನ್ನು, ತನಗಾದ ಅನ್ಯಾಯವನ್ನು, ತನಗಾದ ಮೋಸವನ್ನು ಪದೇ ಪದೇ ಜ್ಞಾಪಿಸ್ಕೊಂಡು ಅದನ್ನೇ ಯೋಚನೆ ಮಾಡೋದು. ಇದಕ್ಕೆ ಹ್ಯಾಂಗ್ ಓವರ್ ಅಂತ ಕರೀತಾರೆ. ಹ್ಯಾಂಗ್ ಓವರ್ನಿಂದ ಹೊರಗಡೆ ಬರಬೇಕು. ಯಾಕಂದರೆ ಈ ಮನುಷ್ಯನಿಗೆ ಕುಡಿದ ನಶೆ ಏನಿದೆಯಲ್ಲ ಅದು ಬಹುಬೇಗ ಇಳಿದೋಗುತ್ತೆ. ಮತ್ತು ಸಂತೋಷದ ನಶೆ ಏನಿದೆಯಲ್ಲ ಅದು ಸ್ವಲ್ಪ ಹೊತ್ತಿಗೆ ಅದು ಕಡಿಮೆ ಆಗುತ್ತೆ. ಆದರೆ ದುಃಖದ ನಶೆ ಏನಿದೆಯಲ್ಲ, ಅಪಮಾನದ ನಶೆ ಏನಿದೆಯಲ್ಲ, ಆ ನೋವಿನ ನಶೆ ಏನಿದೆಯಲ್ಲ ಅದು ಯಾವತ್ತಿಗೂ ಇಳಿಯೋದಿಲ್ಲ. ಅದನ್ನೇ ತಲೆಯಲ್ಲಿ ಅದರೇ ಇರುತ್ತೆ. ಸೊ ಅದನ್ನು ನಾವು ಬದಿಗೆಸಿಬೇಕು. ನಮ್ಮ ಕಸದ ತೊಟ್ಟಿ ಏನಿರುತ್ತಲ್ಲ, ಕಸದ ತೊಟ್ಟಿಗೆ ನಾವು ಕಸವನ್ನು ಹಾಕ್ತೀವಲ್ಲ, ಅದೇ ರೀತಿ ನಮ್ಮ ಯೋಚನೆಗಳನ್ನು, ಇಂಥ ಯೋಚನೆಗಳನ್ನು, ಆ ನೋವುಗಳನ್ನು, ದುಃಖಗಳನ್ನು ನಾವು ಆಚೆ ಎಸ್ತು ಬಿಡಬೇಕು. ಅದನ್ನು ಹೊತ್ಕೊಂಡು ತಿರುಗಬಾರ್ದು. ಇಲ್ಲಾಂದರೆ ಮನಸ್ಸಿನ ಮೇಲೆ ಬಹಳ ಆಘಾತ ಆಗಿ ಮನಸ್ಸು ಯಾವತ್ತಿಗೂ ಸಂತೋಷದ ಕಡೆ ಹೋಗೋಕ್ಕೆ ಇಷ್ಟನೇ ಪಡೋದಿಲ್ಲ. ಮನಸ್ಸು ಮುದುರ್ಕೊಂಡು ಬಿಡುತ್ತೆ. ಮನಸ್ಸು ಯಾವಾಗಲೂ ಬೇಜಾರಲ್ಲಿ ಇರುತ್ತೆ. ಯಾವುದೋ ನೋವನ್ನು ಅನುಭವಿಸ್ತಾನೇ ಇರುತ್ತೆ ಮನಸ್ಸು. ಪದೇ ನೋವನ್ನು ಅನುಭವಿಸಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಸೊ ಆ ರೀತಿ ಆಗಬಾರ್ದು. ನಗನಗ್ತಾ ಇರಬೇಕು. ಬದುಕು ಅತ್ಯಲ್ಪ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. 100 ವರ್ಷ ಆದರೂ ಸಾಯ್ತೀವಿ, 80 ವರ್ಷ ಆದರೂ ಸಾಯ್ತೀವಿ, 70 ವರ್ಷ ಸಾಯ್ತೀವಿ. ಇದೆಲ್ಲ ಭ್ರಮೆ ಅಷ್ಟೇ. ಸಾವು ಯಾವ ಬರುತ್ತೋ ಗೊತ್ತಿಲ್ಲ. ಇರೋಷ್ಟು ದಿವಸ ನಗ್ತಾ ಇರಬೇಕು. ಯಾರಿಗೆ ಹರ್ಟ್ ಮಾಡಬಾರ್ದು, ನಾವು ಹರ್ಟ್ ಆಗಬಾರ್ದು. ಯಾರೋ ಮಾಡಿದಂಥ ನೋವುಗಳಿಂದ ನಾವು ಹರ್ಟ್ ಆಗಬಾರ್ದು. ಯಾಕಂದರೆ ಕಾಲ ಅಂತಕ್ಕಂಥದ್ದು ಮಹಾನ್ ಗುರು. ಆ ಕಾಲ ಯಾರಿಗೆ ಯಾವ ಟೈಮ್ನಲ್ಲಿ ಪಾಠ ಕಲಿಸ್ಬೇಕು, ಯಾವ ರೀತಿ ಕಲಿಸ್ಬೇಕು ಅನ್ನೋದು ಅದು ಕಲಿಸುತ್ತೆ. ಮತ್ತು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗಂಥದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಬಿ ಚೀರ್ಫುಲ್ ಆಲ್ವೇಸ್. ಅದನ್ನೆಲ್ಲ ಮರ್ತುಬಿಡಿ. ಖುಷಿಯಾಗಿರಿ, ಆನಂದವಾಗಿರಿ. ಬದುಕು ನಮ್ಮದೇ ಹೊರತಾಗಿ ನಮಗೆ ನೋವು ಕೊಟ್ಟವ್ರದ್ದಲ್ಲ. ನಮಸ್ಕಾರ.